ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಧನೆ ಇನ್ನು ಬಹಳ ಇದೆ. ಈಗ ನಾನು ಹೇಳೋ ವಿಷಯನ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಯಾವುದು ದೊಡ್ಡ ಬಾಂಬೆ ಹಾಕ್ತಾರೆ. ಒಟ್ಟಿನಲ್ಲಿ ಇವತ್ತು ಅಳಿಮಯ್ಯಂಗೆ ಪ್ರಳಯ ಫಿಕ್ಸ್. ಆನಂದನ ಕೊಲ್ಸೋದಕ್ಕೆ ಟ್ರೈ ಮಾಡ್ದ ಅಂತ ಹೇಳ್ತಲ್ಲ, ಅದ್ರ ಹಿಂದಿರೋ ಕಾರಣ ಏನು ಗೊತ್ತಾ? ತನ್ನ ತಮ್ಮ ಅಂತ ಲೆಕ್ಕಿಸದೆ ಅಪೇಕ್ಷಾ ಮೇಲಿನ ಕೋಪಕ್ಕೋಸ್ಕರ ಅವಳನ್ನ ಪಾರ್ಥನ ಕೊಲ್ಲದ ನೋಡ್ದ. ಈ ವಿಷಯ ಆನಂದ್ ಗೊತ್ತಾಯ್ತು. ಆನಂದ್ ಇವನ ಹತ್ರ ಕರೆದು ಮಾತಾಡ್ದ, ವಾರ್ನ್ ಕೂಡ ಮಾಡ್ದ. ಆದ್ರೆ ಇವನು ಇಲ್ಲ ಬ್ರೋ, ನಾ ಬದಲಾಗ್ತೀನಿ, ನಾ ತಿದ್ಕೋತೀನಿ ಅಂತ ಡ್ರಾಮಾ ಮಾಡಿ ತಲೆಯಲ್ಲಿ ಬೇರೆ ಏನೋ ಪ್ಲಾನ್ ಮಾಡಿದ್ದ. ಇವತ್ತು ಅವನ ಕತೆ ಇಷ್ಟೇ, ಸೋಪೆ ಇಲ್ಲದೆ ಹಂಗೆ ಮುಖ ತೊಳಿತವ್ರೆ. ಒಂದಲ್ಲ ಒಂದಿನ ಆನಂದ್ ಬಾಯ್ ಬಿಡ್ತಾನೆ, ನನ್ನ ವಿಷಯ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಅಂತ ಆನಂದನ್ನೇ ಮುಗ್ಸಕ್ ನೋಡಿದ್ದ. ಗೌತಮ್ ಹೇಳಿದ್ ನಿಜಾನ ಜೈ? ನಾನ್ ಪಾರ್ಥನ ನೀನ್ ಕೊಲ್ಲಕ್ ನೋಡಿದ್ಯಾ? ನಿಜಾನ ಹೇಳು. ನೋ ಅಣ್ಣ ಹೇಳಿದ ನಂಬೇಡ, ಸುಳ್ಳು ಹೇಳ್ತಿದ್ದ ನಾನು. ನನ್ನ ತಮ್ಮ, ನನ್ನ ಪ್ರೀತಿ ತಮ್ಮ, ಅವನ್ನ ನಾನು ಕೊಲೆ ಮಾಡಕ್ ನೋಡ್ತೀನಿ. ಅದು ಹೇಗೆ ಸಾಧ್ಯ ಮಾವ್? ಲೋಕಿ, ಹೇಗೆ ಸಾಧ್ಯ ಅಂತ ಇವಾಗ ಗೊತ್ತಾಗತ್ತೆ. ಓಕೆ, ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಯಾರು ನಿನ್ಗೇನು ಮಾಡೋಕ್ಕಾಗಲ್ಲ. ನಿನ್ನ ಸಪೋರ್ಟಿಗೆ ನಾನಿದ್ದೀನಿ. ನಿನಗೇನು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನಾಯಿತು ಅಂತ ಎಲ್ಲ ಡೀಟೇಲ್ ಆಗಿ ಹೇಳು. ಲೋಕಿ, ನಿನ್ನ ಜವಾಬ್ದಾರಿ ನಮ್ದು ಅಂತ ಗೆಳೆಯ ಹೇಳಿದ್ನಲ್ಲ, ತಲೆ ಕೆಡಿಸ್ಕೋಬೇಡ. ಏನೇ ನಿಜ ಎಲ್ಲ ಹೇಳ್ಬೇಡ. ಹೇಳ್ತೀನಿ ಸರ್. ಅದೇ ಹುಡುಗಿ ಯಾವುದೇ ಕಾರಣಕ್ಕೂ ಅವಳು ಉಳಿಬಾರ್ದು ಕಣ್ರು. ಓಕೆ ಬಾಸ್, ಕೆಲಸ ಆಯ್ತು ಅನ್ಕೊಳ್ಳಿ. ನಿಮ್ಮ ತಮ್ಮ ಏನು ಮಾಡಲ್ಲ ಅಂತ ಹೇಳಿದ್ರಿ. ಏಯ್, ಏನಾಯ್ತು ಹೇಳು? ನಮ್ಗೆಲ್ಲ ಹೊಡೆದಾಗ್ಬಿಟ್ಟಿದ್ದೇನಣ್ಣ. ಡೀಲಲ್ಲಿ ಸ್ಮಾಲ್ ಚೇಂಜಸ್. ನಾನೇ ಬರ್ತಾ ಇದ್ದೀನಿ. ಇದಿಷ್ಟೇ ಅಲ್ಲಮ್ಮ, ಇವನ್ ಕ್ರೈಮ್ ಲಿಸ್ಟ್ ಇನ್ನೂ ಇದೆ. ಒಂದಕ್ಕಿಂತ ಒಂದು ಭಯಂಕರವಾಗಿದೆ. ಬೆಚ್ಚಿ ಬೀಳಿಸೋ ಥರ ಇದೆ. ಮೌನಪ್ಪ ಹೀಗೆ ಮಾಡ್ಬಿಟ್ಟನಲ್ಲ ಅಂತ ತಲೆ ತಗ್ಸೋ ಥರ ಇದೆ. ಪಾಪ ಮಲ್ಲಿ ಗರ್ಭಿಣಿ ಅಂತ ನಾನು ನೋಡಿದೆ. ಅವಳನ್ನ ಅರ್ಧ ದಾರಿಲಿ ಬಿಟ್ಟು ಒಬ್ಬಳನ್ನೇ ತವ್ರ ಮನೆಗೆ ಕಳಿಸೋ ಪ್ಲಾನ್ ಮಾಡಿ ಈ ಕಡೆ ಬಂದು ಆ ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದ್ದ. ಆ ಕಾರಣಕ್ಕೆ ಅವತ್ತು ಮಲ್ಲಿಗೆ ಆಕ್ಸಿಡೆಂಟ್ ಆಗಿತ್ತು, ಮಗುನ ಕಳ್ಕೊಂಡಿತ್ತು. ಕಲ್ಮನ್ಸಾದ್ರೂ ಅದನ್ನೆಲ್ಲ ನೋಡ್ತಾ ಇದ್ರೆ ಕರಗುತ್ತಮ್ಮ. ಆದ್ರೆ ಇವನು ಕರಗ್ಲೂ ಇಲ್ಲ, ಬದಲಾಗ್ಲೂ ಇಲ್ಲ. ಅವಳು ಆಸ್ಪತ್ರೆಯಲ್ಲಿ ಮಲಗಿದ್ರೆ ಅವನನ್ನು ಕೊಲ್ಸೋದಕ್ಕೂ ಪ್ರಯತ್ನ ಪಟ್ಟನಮ್ಮ. ಮನುಷ್ಯತ್ವ ಇಲ್ದರೋ ರಾಕ್ಷಸನಮ್ಮ ಇವನು. ನರ್ಸ್, ಇವರೇನಮ್ಮ ಜಯದೇವ್ ಪ್ಲಾನ್ ಫೇಲ್ ಆಗೋ ಹಾಗೆ ಮಾಡಿ ಮಲ್ಲಿ ಪ್ರಾಣ ಉಳಿಸಿದ್ದು.
ನಾನು ಎಂಥ ಕ್ರೂರಿ ಅಂತ ಅವರೇ ಹೇಳ್ತಾರೆ, ಕೇಳಿ. ಹೇಳಮ್ಮ. 50% ಚಾನ್ಸಸ್ ಅಲ್ಲಿ ಒಳಗೋಗಿರೋ ಬಾಡಿ 100% ಶವ ಆಗಿ ಈಚೆ ಬರಬೇಕು. ಆ ಥರ ಮಾಡಬೇಕು. ಹೊರಡಿ. ಥ್ಯಾಂಕ್ ಯು. ಅದಕ್ಕೆ ಹೇಳೋದು, ಕೊಲ್ಲೋನೊಬ್ಬ ಇದ್ರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ ಅಂತ. ಇಷ್ಟೆಲ್ಲ ಆದ್ಮೇಲೂ ಮಲ್ಲಿ ಉಳ್ಕೊಂಡ್ಲು. ಆಗ್ಲಾದ್ರೂ ಬದಲಾಗಬೇಕಾಗಿತ್ತು, ಬಟ್ ಬದಲಾಗ್ಲಿಲ್ಲ. ಮಲ್ಲಿ ಮನೆಗೆ ಬರ್ತಿದ್ದ ಹಾಗೆ ಅವಳು ಧಮಕಿ ಹಾಕಿದ್ದಾನೆ, ನೀನು ಸತ್ಯ ಏನಾದರೂ ಬಾಯ್ ಬಿಟ್ರೆ ತಾತನ್ನ ಸಾಯಿಸ್ತೀನಿ ಅಂತ. ಮನುಷ್ಯ ನಮ್ಮ ಇವನ್ ಮಾತ್ರ ಕ್ಷಮಿಸ್ಬೇಡಿಮ್ಮ. ಎಂತ ಕೆಲಸ ಮಾಡಿದೆ ನೀನು? ಬೇಡ, ಇವತ್ತು ಮಾತ್ರ ತಡಿಬೇಡ ನನ್ನನ್ನ. ಯಾಕೋ ಎಂತ ಕೆಲಸ ಮಾಡಿದೆ? ಯಾಕೋ ನಾನು ಹೊಟ್ಟೆ ಹುಡ್ಸಕ್ಕೆ ಹುಟ್ಟಿದ್ಯಾ ನೀನು? ನಾನು ಏನೋ ಕಮ್ಮಿ ಮಾಡಿದೆ ನಿನಗೆ? ಎಲ್ಲ ಮಕ್ಕಳಿಗಿಂತ ನೀನು ಜಾಸ್ತಿ ಪ್ರೀತಿಸಿದೆ, ನೀನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದೆ. ಅಂಥದ್ರಲ್ಲಿ ನೀನು ಸ್ವಂತ ತಮ್ಮನ್ನೇ ಕೊಲ್ಲಕ್ ನೋಡ್ತೀಯ. ತಿಗೆ ಮೇಲೆ ಅಟ್ಯಾಕ್ ಮಾಡಿಸ್ತೀಯ. ಸ್ವಂತ ಹೆಂಡ್ತಿನ ಕೊಲ್ಲಕ್ ನೋಡ್ತೀಯ. ನೋಡಿದ್ರೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಿನ್ನ ನಿಮ್ಮ ಮನೇಲಿ ಇಟ್ಕೊಳ್ಳೋದು ಸರಿಯಲ್ಲ. ನೀ ನಿಮ್ಮ ಮನೇಲಿ ಇರ್ಕೊ. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಗೌತಮ್, ಶಿವನನ್ನು ಕತ್ತಿ ಹಿಡಿದು ಹೊರಗಡೆ ಹಾಕು. ಗೌತಮ್, ನಾನು ಹೇಳಿದ್ ಕೇಳಿಸ್ಲಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.